ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ BLO ಆ್ಯಪ್ನಲ್ಲಿ ಮತದಾರರ ಸೇರ್ಪಡೆಗಾಗಿ ಫಾರ್ಮ್ ನಂಬರ್ 6 ಹೇಗೆ ಫಿಲ್ ಮಾಡಿ ಸಬ್ಮಿಟ್ ಮಾಡುವುದು ಎನ್ನುವುದನ್ನು ನೋಡೋಣ. ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಫಾರ್ಮ್ಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟರ್ ಆ್ಯಸ್ ನ್ಯೂ ಎಲೆಕ್ಟರ್ ಅಂತಿದೆಯಲ್ಲ, ಫಾರ್ಮ್ 6 ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ, ಫೋಟೋ ಹೇಗಿರಬೇಕು ಅಂತೇಳಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಸೆಕ್ಷನ್ ಆ್ಯಂಡ್ ನೇಮ್ ಅಂತಿದೆಯಲ್ಲ, ಇದನ್ನು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಪಾರ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲ್ ಫಾರ್ಮ್ 8 ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಬರ್ತದೆ. ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತದಾರರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಇಲ್ಲಿ ರೀಜನಲ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅವರ ಹೆಸರು ಕನ್ನಡದಲ್ಲಿ ಬರ್ತದೆ. ನೆಕ್ಸ್ಟ್ ಸರ್ನೇಮ್ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ, ಅದನ್ನು ಕೂಡ ಇಂಗ್ಲೀಷಲ್ಲಿ ಮತ್ತು ರೀಜನಲ್ ಲ್ಯಾಂಗ್ವೇಜಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಹೊಸ ಒಂದು ಆಪ್ಷನನ್ನು ಮಾಡಲಾಗಿದೆ. ಕ್ಯಾಪ್ಚರ್ ಫ್ರಮ್ ಫ್ರಂಟ್ ಕ್ಯಾಮ್ರಾ ಇದೆ, ಕ್ಯಾಪ್ಚರ್ ಫ್ರಮ್ ಬ್ಯಾಕ್ ಕ್ಯಾಮ್ರಾ ಅಂತಿದೆ. ಓಕೆ, ಈ ಹಿಂದೆ ಗ್ಯಾಲರಿಯಿಂದ ಕೂಡ ನಾವು ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಇತ್ತು. ಈಗ ಫ್ರಂಟ್ ಕ್ಯಾಮ್ರಾ ಹಾಗೆ ಬ್ಯಾಕ್ ಕ್ಯಾಮ್ರಾವನ್ನು ಯೂಸ್ ಮಾಡಿ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಬ್ಯಾಕ್ ಕ್ಯಾಮ್ರಾ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅವ್ರ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ. ಈ ಫೇಸ್ ಏನಿದೆಯೋ ಇದರ ಆಧಾರದ ಮೇಲೆ ಸ್ವಲ್ಪ ಬೆಳಕು ಜಾಸ್ತಿ ಇರೋ ಥರ ಸೆಟ್ ಮಾಡ್ಕೊಳ್ಳಿ. ಒಂದಷ್ಟು ಪೇಷನ್ಸಿಂದ ನೀವು ಇದನ್ನು ವೆಯ್ಟ್ ಮಾಡಿದರೆ ಅದೇ ತಗೊಳ್ಳುತ್ತೆ. ನೋಡಿ, ತಗೊಳ್ತು. ಇಷ್ಟು ಕೆಲಸ ಮಾಡಬೇಕು. ಫೋಟೋ ಕ್ಯಾಪ್ಚರ್ ಆಗ್ತಿಲ್ಲ ಅಂತೇಳಿ ತುಂಬ ಜನ ಸ್ನೇಹಿತರು ಹೇಳ್ತಾ ಇದ್ದರು. ಈ ರೀತಿ ನೀವು ಆ ಒಂದು ಫೇಸ್ ಮೇಲೆ ನೀವು ನಿಮ್ಮ ಕ್ಯಾಮ್ರಾವನ್ನು ಇಟ್ಕೊಂಡ್ರೆ ಅದು ಅಬ್ಸರ್ವ್ ಮಾಡುತ್ತೆ. ಆನಂತರ ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಆನಂತರ ನೀವು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿದರೆ ಫೋಟೋ ಅಪ್ಲೋಡ್ ಆಗ್ತದೆ. ನಂತರ ರಿಲೇಟಿವ್ ಟೈಪ್ ಇದೆ, ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವ್ರ ನೇಮನ್ನು ಇಲ್ಲಿ ಟೈಪ್ ಮಾಡಿ, ಮೊದಲಿಗೆ ಇಂಗ್ಲೀಷಲ್ಲಿ, ನೆಕ್ಸ್ಟು ರೀಜನಲ್ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡಿ. ಸರ್ನೇಮ್ ಇದ್ದರೆ ಅದನ್ನು ಕೂಡ ಇಂಗ್ಲೀಷಲ್ಲಿ ಹಾಗೂ ರೀಜನಲ್ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಇಮೇಲ್ ID ಯನ್ನು ಕೂಡ ನೀವು ಟೈಪ್ ಮಾಡಿ. ಇದು ನಾಟ್ ಮ್ಯಾಂಡೇಟ್ರಿ, ಕಡ್ಡಾಯ ಇಲ್ಲ. ಆದರೆ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಿ, ಯಾಕೆಂದರೆ ಈ ಒಂದು ಎಪಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಆ ಒಂದು ಮೊಬೈಲ್ ನಂಬರ್ಗೆ OTP ಬರ್ತದೆ. ಹಾಗಾಗಿ ಈ ಎಪಿಕನ್ನು ಡೌನ್ಲೋಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ, ನೆಕ್ಸ್ಟ್ ಆಧಾರ್ ನಂಬರ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡಿ, ಕ್ಯಾಲೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು. ಓಕೆ, ಡೇಟ್ ಆಫ್ ಬರ್ತನ್ನು ಕ್ಯಾಲೆಂಡರ್ ಮೂಲಕ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಅಂತಿದೆ, ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನ್ ನೀವು ಎಂಟ್ರಿ ಮಾಡಿ. ಓಕೆ, ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಆ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತಿದೆ, ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇದರಲ್ಲಿದೆ ಟೇಕ್ ಫೋಟೋ ಇದೆ, ಚೂಸ್ ಫ್ರಮ್ ಗ್ಯಾಲರಿ ಇದೆ, ಹಾಗೆಯೇ PDF ಕೂಡ ಇದೆ. ಸಂಬಂಧಪಟ್ಟಂತೆ ನೀವು ಅಪ್ಲೋಡ್ ಮಾಡಬೇಕು. ಓಕೆ, ನಂತರ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ರೆಸಿಡೆನ್ಸ್ ಡೀಟೇಲ್ಸ್ ಇದು. ಓಕೆ, ಅವರ ಮನೆ ಸಂಖ್ಯೆ, ವೋಟರ್ ಲಿಸ್ಟಲ್ಲಿ ಯಾವ ಮನೆ ಸಂಖ್ಯೆ ಇದೆಯೋ ಆ ಒಂದು ಮನೆ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಹಾಗೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಎಂಟ್ರಿ ಮಾಡಿ. ಹಾಗೆಯೇ ಏರಿಯಾ ಇದೆ, ವಿಲೇಜ್ ಇದೆ. ಓಕೆ, ನೆಕ್ಸ್ಟು ಪೋಸ್ಟ್ ಆಫೀಸ್ ಇದೆ. ಎಲ್ಲವನ್ನು ಕೂಡ ನೀವು ಇಂಗ್ಲೀಷಲ್ಲಿ ಹಾಗೂ ರೀಜನಲ್ ಲ್ಯಾಂಗ್ವೇಜಲ್ಲಿ ಎಂಟ್ರಿ ಮಾಡಬೇಕು. ಪಿನ್ ಕೋಡ್ ಇದೆ, ತಾಲ್ಲೂಕಿದೆ, ಡಿಸ್ಟಿಕ್ ಇದೆ, ಸ್ಟೇಟ್ ಇದೆ. ಓಕೆ, ಪ್ರತಿಯೊಂದನ್ನು ಎಂಟ್ರಿ ಮಾಡಿ. ಹಾಗೆಯೇ ಈ ಒಂದು ರೆಸಿಡೆನ್ಷಿಯಲ್ ಪ್ರೂಫಿಗೋಸ್ಕರ ನೀವು ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂತೆ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಆಪ್ಷನ್ಗಳಿದೆ. ಈ 3 ಆಪ್ಷನ್ಗಳಲ್ಲಿ ನೀವು ಸಂಬಂಧಪಟ್ಟಂಥ ಆಪ್ಷನ್ ಮೂಲಕ ನೀವು ಆ ಒಂದು ಡಾಕ್ಯುಮೆಂಟ್ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ಆಪ್ಷನಲ್ ಡೀಟೇಲ್ಸ್. ಇದು ಏನಾದರೂ ಡಿಸೇಬಿಲಿಟೀಸ್ ಇದ್ದರೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಡೀಟೇಲ್ಸ್. ಇದು ಇಲ್ಲಿ ಟೈಪ್ ಮಾಡಬೇಕು ಅವ್ರ ಫ್ಯಾಮಿಲಿ ಮೆಂಬರ್ಸನ್ನು. ಹಾಗೆಯೇ ರಿಲೇಷನ್ ಟೈಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅವರ ಎಪಿಕ್ ನಂಬರ್ನ ಎಂಟ್ರಿ ಮಾಡಬೇಕು. ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಆ ಒಂದು ಕುಟುಂಬದ ಸದಸ್ಯರ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ನಂತರ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಇದು ಡಿಕ್ಲರೇಷನ್ ಇದು. ಓಕೆ, ಎಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ ಅಂತೇಳಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಲೇಜ್ ನೇಮ್ ಹಾಕಿ, ಹಾಗೆಯೇ ಸ್ಟೇಟನ್ನು, ಡಿಸ್ಟ್ರಿಕ್ಕನ್ನು ಹಾಕಿ,
ಎಷ್ಟು ವರ್ಷಗಳಿಂದ ಈ ಒಂದು ಸ್ಥಳದಲ್ಲಿ ವಾಸವಾಗಿದ್ದಾರೆ ಅಂತೇಳಿ ನೀವು ಎಂಟ್ರಿ ಮಾಡಿ. ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಇದು ಪ್ರಿವ್ಯೂ, ಇದು ನಾವು ಏನೆಲ್ಲ ಎಂಟ್ರಿ ಮಾಡಿದ್ವೋ ಅದೆಲ್ಲ ಮಾಹಿತಿ ಇಲ್ಲಿ ಬಂದಿರ್ತದೆ, ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ 2 ಟ್ಯಾಬ್ ಇದೆ, ಫಾರ್ಮ್ ಅಂತಿದೆ, ಹಾಗೆಯೇ ಎಪಿಕ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ನಾವು ಅವರ ಒಂದು ಎಪಿಕ್ ಕಾರ್ಡ್ ಹೇಗೆ ಬರ್ತದೆ ಅಂತೇಳಿ ಕೂಡ ಇರ್ತದೆ. ಎಲ್ಲ ಸರಿಯಾಗಿದೆ ಅಂತ ನೋಡಿಕೊಂಡು ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನಮ್ಮ ಫಾರ್ಮ್ ಸಬ್ಮಿಟ್ ಆಗ್ತದೆ ಸಕ್ಸಸ್ ಅಂತೇಳಿ, ಹಾಗೆಯೇ ರೆಫರೆನ್ಸ್ ನಂಬರ್ ಕೂಡ ಬರ್ತದೆ. ಈ ರೀತಿ ನೀವು ಫಾರ್ಮ್ ನಂಬರ್ 6 ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು.